ಇನ್ನು ಈ ದಾಳಿ ಈಗ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಮೊನ್ನೆ ಸಿ ಟಿ ರವಿ ಪ್ರಕರಣ ಆದಾಗಲೇ ಬಿಜೆಪಿ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅನ್ನುವಂಥ ಮಾತನ್ನು ಗಂಭೀರವಾಗಿ ಹೇಳಿತ್ತು. ಈಗ ಯಾವಾಗ ಮುನಿರತ್ನ ಅವ್ರ ಮೇಲೆ ದಾಳಿ ಆಯಿತೋ ಈಗ ಅದೇ ವಾದನ್ನು ಇನ್ನಷ್ಟು ಪ್ರಬಲವಾಗಿ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಕಾನೂನು ಸುವ್ಯವಸ್ಥೆ ಇಲ್ಲ, ಇದೊಂದು ಗೂಂಡಾ ರಾಜ್ಯ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಾದವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮುನಿರತ್ನ ಅವರು ಕೂಡ ನನಗೇನಾದರೂ ಹಲ್ಲೆ ಆಗ್ತಾ ಇದ್ರೆ ಅಥವಾ ನನ್ನ ದಾಳಿ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಪರಿಣಾಮ ಆದರೆ ಅದಕ್ಕೆ ಡಿ ಕೆ ಬ್ರದರ್ಸೇ ಕಾರಣ, ಕುಸುಮಾ ಕಾರಣ, ಹನುಮಂತರಾಯಪ್ಪ ಕಾರಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕುಸುಮಾ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ನಾಯಕರು ಇದೆಲ್ಲವೂ ಕೂಡ ಮುನಿರತ್ನ ಅವರ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಮುನಿರತ್ನ ಮೇಲೆ ಮೊಟ್ಟೆ ಪೊಲಿಟಿಕಲ್ ಟರ್ನ್, ಕಾಂಗ್ರೆಸ್ ಕಾರ್ಯಕರ್ತರೇ ಮೊಟ್ಟೆ ಹೊಡೆದಿರೋದು ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರೇ ಹೊಡೆದಿರೋದು ಅಂತ ಕಾಂಗ್ರೆಸ್ ಆರೋಪಿಸಿದೆ. ಇನ್ನು ಘಟನೆ ಖಂಡಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್, ಇಲ್ಲಿ ಕುಸುಮಾ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆಗದಿದ್ರೆ ನನ್ನ ಜೀವ ತೆಗೆಯುತ್ತಾರೆ ಎಂದ ಮುನಿರತ್ನ. ಡಿ ಕೆ ಬ್ರದರ್ಸ್ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಶಾಸಕ ಮುನಿರತ್ನ, ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಮಿನಿಸ್ಟರ್, ಇಲ್ಲಿ ಕುಸುಮಾ ಮಿನಿಸ್ಟರ್ ಆಗಬೇಕು, ಇವರಿಗೆ ಮಿನಿಸ್ಟರ್ ಆದ್ರೆ ಜೀವ ಉಳಿಯುತ್ತೆ, ಇಲ್ಲದಿದ್ರೆ ನನ್ನ ಜೀವ ಹೋಗುತ್ತೆ ಅಂದ್ರು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದೆ, ಇಲ್ಲಿ ಕುಸುಮಾ ಮಿನಿಸ್ಟರ್ ಆಗಬೇಕು ಅಷ್ಟೇ. ಇಲ್ಲಿರೋ ಕುಸುಮಾ ಮಿನಿಸ್ಟರ್ ಆದರೆ ನನ್ನ ಜೀವ ಉಳ್ಕೊಳ್ಳುತ್ತೆ. ಕುಸುಮಾ ಮಿನಿಸ್ಟರ್ ಆಗದೆ ಇರೋದು MLA ಆಗದೆ ಇರೋದಕ್ಕೆ ನನ್ನ ಜೀವ ಹೋಗುತ್ತೆ. ನನ್ನನ್ನಂತೂ ಇವ್ರು ಮಡಗಲ್ಲ. ಅದು ನಾನು ಎಲ್ಲ ಗಮನಕ್ಕೂ ತಂದುಬಿಟ್ಟಿದ್ದೀನಿ. ನಿನ್ನೆ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡೋದಕ್ಕೆ ವಕಾಲತ್ತು ಕೊಟ್ಟು ಕಳಿಸಿದ್ದೀನಿ. ನಿನ್ನೆ ಸರ್, ನನ್ನ ಜೀವಕ್ಕೆ ಬೆದರಿಕೆ ಇದೆ, ಗನ್ಮ್ಯಾನ್ ಕೊಡಿ ಎಂದು ಪತ್ರ ಬರೆದಿದ್ದೇನೆ ಅಂತ ಶಾಸಕ ಮುನಿರತ್ನ ಹೇಳಿದ್ರು. ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವ್ರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಮುನಿರತ್ನನೇ ಗುಂಡಾಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪಿಸುತ್ತಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕೌಂಟರ್ ಕೊಟ್ರು. DCM DKಶಿ ನನಗೇನು ಗೊತ್ತಿಲ್ಲ ಅಂದ್ರು. ಸೊ ಅವರೇ ಗುಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಅವರ ಬಿಜೆಪಿಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದ್ರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ, ನನ್ನ ಮೇಲೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರೇ ಎಲ್ಲ ಮಾಡ್ತಾ ಇರೋದು. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ನನಗೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಇದೆಲ್ಲ ಮುನಿರತ್ನ ಪ್ರಾಯೋಜಿತ ಘಟನೆ ಅಂತ ತಿರುಗೇಟು ಕೊಟ್ರು. ಅವೆಲ್ಲರಲ್ಲೂ ಪರಿಣಿತಿ ಹೊಂದಿರತಕ್ಕಂಥವ್ರು, ಕೊಲೆಯಿಂದ ಹಿಡಿದು ಡ್ರಗ್ಸ್ ಇಂದ ಹಿಡಿದು ಏನು ನಮ್ಮ ಬ್ಲಾಕ್ ಮೇಲ್ ಮಾಡೋದು, CD ಮಾಡಿಸೋದ್ರಿಂದ ಹಿಡಿದು ಎಲ್ಲರಲ್ಲೂ PhD ಪಡೆದು ಪರಿಣಿತರವರು. ತಮ್ಮನ್ನ ತಾವು ತಮ್ಮ ಚಾರಿತ್ರವನ್ನ ಸಾರ್ವಜನಿಕರ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಕ್ಕಾಗದೆ ತಗಲಾಕೊಂಡು ಈಗ ಅದರಿಂದ ಹೊರಬರಬೇಕು, ಸಾರ್ವಜನಿಕರ ಸಿಂಪತಿ ಗಿಟ್ಟಿಸ್ಬೇಕು ಅಂತ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ತನಿಖೆ ಮಾಡ್ತಿದ್ದೀವಿ ಅಂದ್ರು. ಮೊಟ್ಟೆ ಹೊಡೆದಿದ್ದೆ ಕಾಂಗ್ರೆಸ್ ಎಂದು ಹೇಗೆ ಹೇಳ್ತೀರಾ ಅಂತ ಸಚಿವ ಜಮೀರ್ ಪ್ರಶ್ನಿಸಿದ್ರು. ಅಷ್ಟೇ ಮೊಟ್ಟೆ ಹೊಡೆದಿದ್ದಾರೆ ಅಂತೇಳಿ ನಿಮಗೇನು ಮಾಹಿತಿ ಇದೆಯೋ ನನಗೂ ಅಷ್ಟೇ ಇದೆ. ಒಟ್ಟು ಯಾಕೆ ಹೊಡೆದಿದ್ದಾರೆ, ಯಾರು ಅವರು ಅಂಥೇಳಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ. ಇಮಿಡಿಯೇಟಾಗಿ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ನನಗೆ ಅದೇನು ಗೊತ್ತಿಲ್ಲ. ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು 3 ಜನ ಮೊಟ್ಟೆ ಎಸ್ತಿದ್ದಾರೆ ಅವ್ರ ಕಾರ್ ಮೇಲೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಟ್ಟೆ ಎಸ್ತಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಇವರು ಮೊಟ್ಟೆ ಎಸ್ತಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರಿಗೆ ಯಾವ ಪಾರ್ಟಿಗೆ ಸೇರಿದ್ದಾರೆ, ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ. ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸರು ಐಡೆಂಟಿಫೈ ಮಾಡಬೇಕು, ಪೊಲೀಸರು ಐಡೆಂಟಿಫೈ ಮಾಡಿ ಹೇಳಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರಂತ. ಇನ್ನು ಮುನಿರತ್ನಗೆ MLC CT ರವಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಘಟನೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ರು. ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಅದನ್ನು ಖಂಡಿಸ್ತೇನೆ. ಗೂಂಡಾ
ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ರಲ್ಲ ನೀವು, ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ, ಸಂಜಯ್ ಗಾಂಧಿ ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಆ ರೀತಿಯನ್ನು ಮಾಡೋದು ಇದು ಸರಿಯಲ್ಲ. ಇದು ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನು ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪ ಜೋರಾಗಿಯೇ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9